ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ದೇವಸ್ಥಾನಕ್ಕೆ ಬಂದಿದ್ದೀನಿ. ಶಿವನ ದೇವಸ್ಥಾನಕ್ಕೆ ತುಂಬ ದಿವಸ ಆಗಿತ್ತು ದೇವಸ್ಥಾನಕ್ಕೆ ಹೋಗಿರಲಿಲ್ಲ. ಅದಕ್ಕೆ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ. ಇದು ನಮ್ಮ ಮನೆ ಹತ್ರ ಇಲ್ಲ, ಸ್ವಲ್ಪ ದೂರ ಇದೆ. ಫಸ್ಟ್ ಟೈಮ್ ಬಂದಿದ್ದೀನಿ. ನಮ್ಮ ಯಜಮಾನರು ಈ ಒಂದು ದೇವಸ್ಥಾನಕ್ಕೆ ಕರ್ಕೊಂಡ್ಬಂದಿದ್ದಾರೆ. ಇದು ಶ್ರೀಕಂಠೇಶ್ವರ ದೇವಸ್ಥಾನ ಅಂಥೇಳಿ ತುಂಬಾ ಚೆನ್ನಾಗಿದೆ, ಹೋಗಿ ಬರೋಣ ಬಾ ಅಂಥೇಳಿ ಕರ್ಕೊಂಬಂದರು. ಸರಿ ಅಂಥೇಳಿ ನಾನು ಇವಾಗ ದೇವಸ್ಥಾನಕ್ಕೆ ಬಂದೆ. ಹೊರಗಡೆಯಿಂದನೇ ತೋರಿಸ್ತಾ ಇದ್ದೀನಿ ದೇವಸ್ಥಾನ ಹೇಗಿದೆ ಅಂತ. ಹಾಗೆ ಇವಾಗ ದೇವ್ರ ದರ್ಶನ ಮಾಡೋಕ್ಕೆ ಅಂತ ಒಳಗಡೆ ಹೋಗೋಣ ಅಂಥೇಳಿ ಫಸ್ಟ್ ಇಲ್ಲಿ ಕೈಕಾಲು ಮುಖನ ತೊಳ್ಕೊಂಡು ಹೋಗೋಣ ಅಂಥೇಳಿ ಇಲ್ಲೆಲ್ಲ ಕೈಕಾಲು ಮುಖನ ತೊಳ್ಕೊಂಡು ದೇವರ ದರ್ಶನಕ್ಕೆ ಹೋಗೋಣ ಅಂಥೇಳಿ ಹೋಗ್ತಾ ಇದ್ದೀನಿ. ಹಾಗೆ ಇಲ್ಲಿ ದೇವರು ದರ್ಶನ ಕೂಡ ಮಾಡಿಸ್ತೀನಿ ನಿಮಗೆ. ನಾವಿಲ್ಲಿ ಫಸ್ಟು ದೇವ್ರಿಗೆ ಅರ್ಚನೆ ಮಾಡಿಸೋಣ ಅಂಥೇಳಿ ಅರ್ಚನೆ ಟಿಕೆಟ್ನ ತೊಗೊಂಬರೋಕ್ಕೆ ಹೋಗಿದ್ದರು ನಮ್ಮ ಯಜಮಾನ್ರು. ನಾವು ಬರೋಷ್ಟರಲ್ಲಿ ಇಲ್ಲಿ ಆಲ್ರೆಡಿ ಅರ್ಚನೆ ಬೇರೆದವ್ರಿಗೆಲ್ಲನೂ ಮಾಡ್ತಾಯಿದ್ರು, ಮಂಗಳಾರತಿ ಕೂಡ ಮಾಡ್ತಾಯಿದ್ರು. ನಾವು ಹೊರಗಡೆಯಿಂದನೇ ನೋಡಿ ಫಸ್ಟ್ ಇಲ್ಲಿ ನಂದಿ ಇದ್ದಾನೆ, ನಂದಿನೂ ನಮಸ್ಕಾರ ಮಾಡಿಕೊಂಡು ದೇವಸ್ಥಾನದೊಳಗಡೆ ಬಂದು ಇವಾಗ ಇಲ್ಲಿ ಅರ್ಚನೆ ಮತ್ತು ಮಂಗಳಾರತಿ ಎಲ್ಲನೂ ಮಾಡಿಸ್ತಾಯಿದ್ದೀವಿ. ಇಲ್ಲಿ ಮತ್ತು ಪಾರ್ವತಿ, ಶಿವ ಹಾಗೆ ಗಣೇಶ 3 ದೇವರಿದೆ. ಸುತ್ತಲೂ ಯಾವ ಥರ ಇದೆ ಅಂತ ಅದನ್ನು ತೋರಿಸ್ತೀನಿ. ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ. ಇವತ್ತು ಧನುರ್ಮಾಸ ಪ್ರಾರಂಭ ಅಂತೆ, ತುಂಬ ಒಳ್ಳೆಯ ದಿನ ಅಂತೆ. ಅದಕ್ಕೆ ನಮ್ಮ ಯಜಮಾನ್ರು ಇವತ್ತು ಶಿವನ ದರ್ಶನ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ, ಹೋಗಿ ಬರೋಣ ಅಂದರು. ಅದಕ್ಕೆ ಬಂದ್ವಿ. ಇಲ್ಲಿ ವಿಭೂತಿನೆಲ್ಲ ಇಟ್ಟಿದ್ರು, ಹಾಗೆ ವಿಭೂತಿನ ತಗೊಂಡು ಸ್ವಲ್ಪ ಹಣೆಗಿಟ್ಕೊಂಡ್ವಿ. ಹಾಗೆ ನಾವು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಮಂಗಳಾರತಿ ಎಲ್ಲ ಮಾಡಿಕೊಂಡು ಇವಾಗ ಹೊರಗಡೆ ಇಲ್ಲಿ ದೇವರಿದೆ ನೋಡಿ, ಇಲ್ಲಿ ಲಿಂಗಗಳಿದ್ದಾವೆ. 12 ಜ್ಯೋತಿರ್ಲಿಂಗಗಳೇನಿದ್ದಾವೆ ಎಲ್ಲ ಜ್ಯೋತಿರ್ಲಿಂಗಗಳನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಹಾಗೆ ನಾವು ಇಲ್ಲಿ ಎಲ್ಲ ದೇವ್ರದ್ದು ನಮಸ್ಕಾರನ ಮಾಡ್ಕೊತಾ ಇದ್ವಿ. ಹಾಗೆ ಇಲ್ಲಿ ಹೊರಗಡೆ ಬಂದರೆ ಇಲ್ಲಿ ದೊಡ್ಡದಾಗಿ ಒಂದು ಶಿವನ ಮೂರ್ತಿ ಕೂಡ ಇದೆ. ಇವಾಗ ಮೆಟ್ಲು ಹತ್ಕೊಂಡು ಹೋದರೆ ಶಿವನ ದೊಡ್ಡ ಮೂರ್ತಿ ಹತ್ರನೇ ಹೋಗ್ಬೋದು. ಹಾಗೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ದೊಡ್ಡದಾಗಿದೆ ಮೂರ್ತಿ. ಆ ಮೂರ್ತಿ ಮುಂದೆ ನಾನು ನಿಂತ್ಕೊಂಡಿದ್ದೀನಿ, ಎಷ್ಟು ಚಿಕ್ಕದೇ ಕಾಣಿಸ್ತಾ ಇದ್ದೀವಿ ನೋಡಿರಿ, ಎಷ್ಟೊಂದು ಚೆನ್ನಾಗಿದೆ ಈ ಒಂದು ಶಿವನ ಮೂರ್ತಿ. ಹಾಗೆ ಹೋಗಿ ಅಲ್ಲಿ ನಮಸ್ಕಾರ ಕೂಡ ಮಾಡಿಕೊಂಡ್ವಿ. ಇವತ್ತು ಶಿವನಿಗೆ ಹಾಲಿನಿಂದ ಅಭಿಷೇಕ ಮಾಡಿದರೆ ತುಂಬ ಒಳ್ಳೆಯದಾಗುತ್ತಂತೆ. ಅದಕ್ಕೆ ನಮ್ಮ ಯಜಮಾನ್ರು ಹಾಲಿನ ಅಭಿಷೇಕ ಮಾಡುವಂತೆ ಬಾ ಅಂತಂದು ಕರ್ಕೊಂಡು ಬಂದಿದ್ದರು. ಇಲ್ಲಿ ನಮ್ಮ ತಮ್ಮ ಕೂಡ ಬಂದಿದ್ದ, ಅವನೋಗಿ ಹಾಲು ತೊಗೊಂಡು ಬಂದ. ಒಂದು ಚೊಂಬಲ್ಲಿ ಹಾಲು ಹಾಕಿ ನನಗೆ ಕೊಡ್ತಾಯಿದ್ದ, ಅಕ್ಕ ಅಭಿಷೇಕ ಮಾಡೋಕ್ಕೆ ತಗೋ ಅಂಥೇಳಿ. ನಾನು ಸ್ವಲ್ಪ ಕೈ ತೊಳ್ಕೊಂಬರ್ತೀನಿ ಅಂಥೇಳಿ ಮತ್ತೆ ಕೈ ತೊಳ್ಕೊಂಡು ಬಂದು ಇವಾಗ ದೇವರಿಗೆ ಅಭಿಷೇಕ ಮಾಡೋಣ ಅಂಥೇಳಿ ಒಂದು ಚೊಂಬಲ್ಲಿ ಹಾಲನ್ನ ತೊಗೊಂಡು ಇವಾಗ ಹೋಗ್ತಾ ಇದ್ದೀನಿ. ಅದೇ ನಮ್ಮ ತಮ್ಮ ಕೇಳ್ತಾ ಇದ್ದೆ ಏನು ವಿಶೇಷ ಅಂತಂದು. ನಮ್ಮ ತಮ್ಮ ಇಲ್ಲ ಇವತ್ತು ಧನುರ್ಮಾಸ ಪ್ರಾರಂಭಕ, ಇವತ್ತು ಹಾಲಿನ ಅಭಿಷೇಕ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ, ನೀನು ಮಾಡು ಅಂಥೇಳಿ ಇವಾಗ ಇಲ್ಲಿ ಚೊಂಬಲ್ಲಿ ಹಾಲು ಹಾಕಿ ಕೊಟ್ಟಿದ್ದಾನೆ. ಅದನ್ನೇ ನಾನು ನಿಮ್ಮ ಹತ್ರನೂ ಹೇಳ್ತಾ ಇದ್ದೆ ಇವತ್ತಿನ ವಿಶೇಷ ಏನು ಅಂತೇಳಿ. ಇವಾಗ ನೋಡಿರಿ ಇಲ್ಲಿ ನಾವೇ ಶಿವನಿಗೆ ಹಾಲಿನಿಂದ ಅಭಿಷೇಕನ ಮಾಡಬಹುದು. ಬೇರೆ ದೇವಸ್ಥಾನಗಳಲ್ಲಿ ಈ ಒಂದು ಅನುಕೂಲ ಇಲ್ಲ, ಬಟ್ ಈ ದೇವಸ್ಥಾನದಲ್ಲಿ ನಮ್ಮ ಕೈಯಾರೇ ನಾವೇ ಶಿವನಿಗೆ ಹಾಲಿನಿಂದ ಅಭಿಷೇಕ ಮಾಡಬಹುದು. ಹಾಗೆ ನಾವು ಇಲ್ಲಿ ಅಭಿಷೇಕನ ಮಾಡ್ತಾಯಿದ್ವಿ. ಹಾಗೆ ಅಲ್ಲಿ ಒಂದು ನಲ್ಲಿ ಕೂಡ ಇದೆ, ಅಲ್ಲಿ ನೀರು ಬರುತ್ತೆ. ಅಲ್ಲಿ ಒಂದು ತಾಮ್ರ ಚಂಬಿಗೆ ಎಲ್ಲ ಇಟ್ಟಿದ್ದಾರೆ, ಒಂದು 7-8. ಯಾರಾದರೂ ನಮ್ಮ ಥರ ದೇವರಿಗೆ ದರ್ಶನಕ್ಕೆ ಹೋದವರು ಹಾಗೆ ಅಲ್ಲಿ ಚೊಂಬಲ್ಲಿ ನೀರು ತಗೊಂಡು ಆ ಒಂದು ಲಿಂಗಕ್ಕೆ ಹಾಕ್ಬೋದು. ತುಂಬ ಜನ ಅಲ್ಲೆಲ್ಲರೂ ಲಿಂಗಕ್ಕೆ ನೀರು ಹಾಕ್ತಾಯಿದ್ರು. ನಾವು ಇವತ್ತು ಹಾಲಿನಿಂದ ಅಭಿಷೇಕ ಮಾಡೋಣ ಅಂತ ಹಾಲು ಹಾಕ್ತಾಯಿದ್ವಿ. ಹಾಗೆ ಇಲ್ಲಿ ನಾನು ಮತ್ತು ನಮ್ಮ ಧನುಷ್ ಹಾಲು ಹಾಕಿದ್ವಿ. ಹಾಗೆ ಒಂದು ಬಸವಣ್ಣ ಕೂಡ ಇದ್ದ ಎದುರುಗಡೆ, ಶಿವನ ಎದುರುಗಡೆ. ಹಾಗೆ ನಾವು ಅಲ್ಲಿನೂ ಸ್ವಲ್ಪ ಹಾಲನ್ನ ಅಭಿಷೇಕ ಮಾಡಿದ್ವಿ. ಶಿವನಿಗೆ ಹಾಲಿನ ಅಭಿಷೇಕ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೈ ಮುಗಿದ್ವಿ. ಇಲ್ಲಿ ನೋಡ್ರಿ, ಇಲ್ಲಿ ಬಸವಣ್ಣ ಇದ್ದಾನೆ, ಅದ್ರ ಕೆಳಗಡೆನೇ ಇಲ್ಲಿ ಈಶ್ವರನ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಒಂದು ದೇವಸ್ಥಾನ. ಹಾಗೆ ತುಂಬ ನೆಮ್ಮದಿ ಕೂಡ ಇದೆ ಈ ಒಂದು ದೇವಸ್ಥಾನದಲ್ಲಿ. ಫುಲ್ಲು ಸುತ್ತಲೂ ದೇವಸ್ಥಾನದಲ್ಲಿ ಯಾವ ಥರ ಒಂದು ದೇವ್ರುಗಳಿದೆ ಅಂತ ಅದನ್ನೆಲ್ಲನೂ ತೋರಿಸ್ತಾ ಇದ್ದೀನಿ. ನನಗಂತೂ ತುಂಬಾ ಇಷ್ಟ ಆಯಿತು, ಏನೋ ಒಂಥರ ನೆಮ್ಮದಿ ಅಂತ ಅನ್ನಿಸ್ತು ಈ ಒಂದು ದೇವಸ್ಥಾನಕ್ಕೆ ಬಂದ ಮೇಲೆ. ಹಾಗೆ ಇವತ್ತು ಒಂದು ಮಂತ್ರ ಹೇಳಬೇಕು ಅಂತ ಹೇಳಿದ್ರು. ಅದು ಏನು ಅಂದರೆ ಶ್ರೀ ವರ್ಧನಾಯೇ ನಮಃ, ಓಂ ವರ್ಧನಾಯೇ ನಮಃ ಅಂತೇಳಿ ಒಂದು 11, 21 ಏನಾದರೂ ಹೇಳಬೇಕು ಅಂತಂದರು. ನಾನು ಕೂತ್ಕೊಂಡು ಸ್ವಲ್ಪ ದೇವ್ರ ಧ್ಯಾನ ಎಲ್ಲ ಮಾಡಿದೆ. ತುಂಬಾ ಖುಷಿ ಆಯಿತು ಈ ಒಂದು ದೇವಸ್ಥಾನಕ್ಕೆ ಬಂದ ಮೇಲೆ. ಹಾಗೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೆ ಇವಾಗ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಇಲ್ಲಿ ಅಶ್ವತ್ಥ ಮರ ಕೂಡ ಇತ್ತು, ಅಲ್ಲಿನೂ ನಮಸ್ಕಾರ ಮಾಡಿಕೊಂಡು ಇವಾಗ ಸ್ವಲ್ಪ ಮನೆಗೆ ಹೋಗ್ಬೇಕಾದ್ರೆ ಲೈಟಾಗಿ ಏನಾದ್ರು ತಿನ್ಕೊಂಡು ಹೋಗೋಣ ಅಂತೇಳಿ ಇಲ್ಲಿ ಸ್ನ್ಯಾಕ್ಸ್ ತಿನ್ನೋಕ್ಕಂತ ಬಂದ್ವಿ. ಇಲ್ಲಿ ನಾನು ಜ್ಯೂಸ್ನ ಆರ್ಡ್ರ್ ಮಾಡಿದ್ದೆ. ನಮ್ಮ ಯಜಮಾನ್ರು ಇಲ್ಲಿ ಟೀ ತೊಗೊಂಡಿದ್ರು. ಒಂದು
ಗೋಬಿ ಮಂಚೂರಿಯನ್ನ ತೊಗೊಂಡಿದ್ವಿ. ಹಾಗೆ ಅದನ್ನು ಸ್ವಲ್ಪ ಎಲ್ಲ ತಿನ್ಕೊಂಡಾದಮೇಲೆ ಇಲ್ಲಿ ಹೋಟೆಲಲ್ಲಿ ಹೊರಗಡೆ ಇವತ್ತಿನ ಮೆನು ಏನಿದೆ ಅಂತ ಅದು ಕೂಡ ಇಟ್ಟಿದ್ದರು. ಇವಾಗ ನಾವು ಮನೆಗೆ ಹೋಗ್ತಾಯಿದ್ವಿ ನೋಡಿರಿ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗು. ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ. ಮತ್ತು ನಾಳೆ ಹೊಸ ವ್ಲಾಗಲ್ಲಿ ಸಿಗ್ತೀನಿ. ನನ್ನ ವಿಡಿಯೋನ ಪೂರ್ತಿ ನೋಡಿರಿ, ಸಪೋರ್ಟ್ ಮಾಡಿರಿ. ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್.